ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣ ನಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ? ಇವತ್ತು ದೇಶದ ಕೋಟ್ಯಾಂತರ ರೈತರ ಮನಸ್ಸಿನಲ್ಲಿ ಬಂದಿರುವ ಒಂದು ದೊಡ್ಡ ಪ್ರಶ್ನೆ ಇದು. ಆದ್ರೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ. ಈ ಬಾರಿ ಎಲ್ಲಾ ರೈತರ ಅಕೌಂಟಿಗೆ 2,000 ರೂಪಾಯಿ ಹಣ ಬೀಳೋದಿಲ್ಲ. ಹೌದು, ನೀವು ಕೇಳಿದ್ದು ನಿಜ. ನಿಮ್ಮದೊಂದು ಸಣ್ಣ ನಿರ್ಲಕ್ಷ್ಯ ಅಥವಾ ಸಣ್ಣ ತಪ್ಪು ತಿಳುವಳಿಕೆಯಿಂದಾಗಿ ಈ ಬಾರಿಯ ಅಂದ್ರೆ 23ನೇ ಕಂತಿನ ಹಣ ನಿಮಗೆ ಸಿಗದೇ ಇರಬಹುದು. ಹಾಗಾದ್ರೆ ಈ 23ನೇ ಕಂತಿನ ಹಣ ಯಾರಿಗೆಲ್ಲ ಸಿಗಲ್ಲ, ಯಾಕೆ ಸಿಗಲ್ಲ? ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಆ ಹೊಸ ನಿಯಮಗಳೇನು? ಕರೆಕ್ಟ್ ಆಗಿ ನೆಕ್ಸ್ಟ್ ಕಂತಿನ ಹಣ ಯಾವಾಗ ಬರಬಹುದು? ನಿಮ್ಮ ಅಕೌಂಟಿಗೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನ ಮನೆಯಲ್ಲೇ ಕೂತು ಮೊಬೈಲ್ ನಲ್ಲೇ ಕೇವಲ 2 ನಿಮಿಷದಲ್ಲಿ ಚೆಕ್ ಮಾಡೋದು ಹೇಗೆ? ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಜೊತೆಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಮೀನಿರುವಂತಹ ಪ್ರತಿಯೊಬ್ಬ ರೈತರಿಗೂ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆಯವರೆಗೂ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ಈ ಯೋಜನೆಯ ಇತಿಹಾಸವನ್ನ ಒಂದ್ ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ ಪಿಎಂ ಕಿಸಾನ್ ಯೋಜನೆಯನ್ನ ಕೇಂದ್ರ ಸರ್ಕಾರ 24 ಫೆಬ್ರವರಿ 2019ರಂದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಅಧಿಕೃತವಾಗಿ ಲಾಂಚ್ ಮಾಡಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ನೋಡಿ? ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೇರವಾಗಿ ಆರ್ಥಿಕ ನೆರವನ್ನ ನೀಡುವಂಥದ್ದು. ಇದರ ಅಡಿಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ಪ್ರತಿ ವರ್ಷಕ್ಕೆ ಒಟ್ಟು 6,000 ರೂಪಾಯಿ ಆರ್ಥಿಕ ಸಹಾಯ ಸಿಗುತ್ತೆ. ಆದ್ರೆ ಇದು ಒಂದೇ ಸಲಕ್ಕೆ ಬರಲ್ಲ ಅಥವಾ ಒಂದೇ ಬಾರಿಗೆ ಬರಲ್ಲ. ವರ್ಷದಲ್ಲಿ 3 ಕಂತುಗಳಲ್ಲಿ ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ತಲಾ 2,000 ರೂಪಾಯಿನಂತೆ ನೇರವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ರೈತರ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಲಾಗುತ್ತೆ. ಈಗಾಗಲೇ ಕಳೆದ 6-7 ವರ್ಷಗಳಿಂದ ಈ ಯೋಜನೆ ಯಶಸ್ವಿಯಾಗಿ ನಡೀತಾ ಬಂದಿದೆ. ಇದುವರೆಗೆ ಒಟ್ಟು 22 ಕಂತುಗಳನ್ನ ರೈತರಿಗೆ ತಲುಪಿಸಲಾಗಿದೆ. 22 ಕಂತುಗಳು ರೈತರ ಅಕೌಂಟಿಗೆ ಜಮೆಯಾಗಿದೆ. ಕಳೆದ ಅಂದ್ರೆ 22ನೇ ಕಂತಿನ ಹಣವನ್ನ ಮಾರ್ಚ್ 13, 2026ರಂದು ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಜಮಾ ಮಾಡಲಾಗಿತ್ತು. ಇದೀಗ ಎಲ್ಲರೂ ಕೂಡ 23ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಈ 23ನೇ ಕಂತು ಯಾವಾಗ ಬರುತ್ತೆ ಅನ್ನೋ ಕುತೂಹಲ, ಪ್ರಶ್ನೆ ಖಂಡಿತವಾಗ್ಲೂ ನಿಮ್ಮಲ್ಲಿರ್ಬೋದು ಅಲ್ವಾ? ಅದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಾನು ಹೇಳ್ಬೇಕು. ನಾನು ಮೊದಲೇ ಹೇಳಿದ ಹಾಗೆ ಈ ಬಾರಿ ತುಂಬಾ ಜನ ರೈತರಿಗೆ 2,000 ರೂಪಾಯಿ ಸಿಗಲ್ಲ. ಯಾಕಂದ್ರೆ ಸರ್ಕಾರ ನಕಲಿ ಫಲಾನುಭವಿಗಳನ್ನ ತಡೆಯೋದಿಕ್ಕೆ ನಿಯಮಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಮಾಡಿದೆ. ನಿಮ್ಮ ಅಕೌಂಟಿಗೆ ಹಣ ಬರಬೇಕು ಅಂತ ಹೇಳಿದ್ರೆ ಈ 4 ಕೆಲಸಗಳು ಕಂಪ್ಲೀಟ್ ಆಗಿ ಆಗಿರ್ಲೇಬೇಕು. ಏನದು? ಮೊದಲನೇದು, ಈ KYC ಪೆಂಡಿಂಗ್ ಇರೋದು. ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಈ KYC ಮಾಡಿಸೋದು ಈಗ 100% ಕಡ್ಡಾಯ. ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣ ಹೋಲ್ಡ್ ಆಗುತ್ತೆ. ಇದನ್ನ ನೀವು ಮನೆಯಲ್ಲೇ ಕೂತು ಮೊಬೈಲ್ ಮೂಲಕ OTP ಯನ್ನ ಬಳಸಿಕೊಂಡು ಈ KYC ಮಾಡಬಹುದು. ಅಥವಾ ಹತ್ತಿರದ CSC ಸೆಂಟರ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಮೂಲಕವೂ ಕೂಡ ಮಾಡಿಸಬಹುದು. ಇದು ಆಗಿರಬೇಕು. ಎರಡನೇದು, ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್. ನೋಡಿ, ಹಣ ನೇರವಾಗಿ DBT ಮೂಲಕ ಬರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದು ಅಷ್ಟೇ ಅಲ್ಲ, ಅದು ಆಕ್ಟಿವ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತ ಸ್ಪೆಲ್ಲಿಂಗು ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವಂತ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಏನಾದರೂ ಆಗಿದೆ ಅಂತ ಹೇಳಿದ್ರೆ ಹಾಗಿದ್ರೂ ಕೂಡ ಹಣ ನಿಮ್ಮ ಅಕೌಂಟಿಗೆ ಬರೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಇನ್ನು ಮೂರನೇದು, ಭೂ ದಾಖಲೆಗಳ ಪರಿಶೀಲನೆ, ಲ್ಯಾಂಡ್ ವೆರಿಫಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಸರ್ಕಾರ ಇತ್ತೀಚೆಗೆ ಈ ಹೊಸ ನಿಯಮವನ್ನ ಕಡ್ಡಾಯಗೊಳಿಸಿದೆ. ನಿಮ್ಮ ಹೆಸರಿನಲ್ಲಿರುವಂತ ಜಮೀನಿನ ದಾಖಲೆಗಳು RTC, ಪಹಣಿ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ವೆರಿಫೈ ಆಗಿರಬೇಕು. ಜಮೀನಿನ ದಾಖಲೆ ಅಪ್ಡೇಟ್ ಆಗದೇ ಇದ್ರೆ ಈ ಕಂತು ಮಿಸ್ ಆಗ್ಬೋದು, ನೆನಪಿಟ್ಕೊಳ್ಳಿ. ನಾಲ್ಕನೇದು, ಒಂದು ಕುಟುಂಬ ಒಂದು ಲಾಭ, ಒನ್ ಫ್ಯಾಮಿಲಿ ಒನ್ ಬೆನಿಫಿಟ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಯೋಜನೆಯ ನಿಯಮದ ಪ್ರಕಾರ ಒಂದು ರೇಷನ್ ಕಾರ್ಡ್ ಇರೋ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗಬೇಕು. ಒಂದೇ ಮನೆಯಲ್ಲಿ ಪತಿ ಮತ್ತು ಪತ್ನಿ ಇಬ್ರು ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನ ಸಲ್ಲಿಸಿ ಹಣ ಪಡೀತಿದ್ರೆ ವೆರಿಫಿಕೇಶನ್ ನಲ್ಲಿ ಅರ್ಜಿ ರಿಜೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಈಗಾಗಲೇ ಪಡೆದಿರುವಂತಹ ಹಣವನ್ನ ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗಿ ಬರಬಹುದು. ಇದು ನಿಮಗೆ ಗೊತ್ತಿರಲಿ. ಹಾಗಿದ್ರೆ ಈಗ ನೀವು ಕೇಳಬಹುದು, ಈ ಯೋಜನೆ ಯಾರಿಗೆಲ್ಲ ಸಿಗಲ್ಲ, ಯಾರೆಲ್ಲ ಇದಕ್ಕೆ ಅರ್ಹರಲ್ಲ ಅಂತ. ಮೊದಲನೇದು, ಸರ್ಕಾರಿ ನೌಕರರು.
ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ವಲಯದಲ್ಲಿ ಕೆಲಸ ಮಾಡುವಂತವರು ಈ ಯೋಜನೆಗೆ ಅರ್ಹರಲ್ಲ. ಎರಡನೇದಾಗಿ ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ಕಳೆದ ವರ್ಷ ಯಾರೆಲ್ಲ IT ರಿಟರ್ನ್ಸ್ ಫೈಲ್ ಮಾಡಿದಾರೋ, ಟ್ಯಾಕ್ಸ್ ಕಟ್ಟಿದಾರೋ ಅವರಿಗೆ ಹಣ ಬರಲ್ಲ, ಅವರು ಇದಕ್ಕೆ ಅರ್ಹರಲ್ಲ. ಮೂರನೇದು ವೃತ್ತಿಪರರು, ಪ್ರೊಫೆಷನಲ್ಸ್, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, CA ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸು ಈ ಯೋಜನೆಯಿಂದ ಹೊರಗಿದ್ದಾರೆ. ನಾಲ್ಕನೇದು ಹೆಚ್ಚಿನ ಪೆನ್ಷನ್ ಪಡೆಯುವಂತವರು, ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪೆನ್ಷನ್ ಪಡೆಯುವಂತ ನಿವೃತ್ತ ನೌಕರರಿಗೂ ಕೂಡ ಇದು ಸಿಗಲ್ಲ. ಇನ್ನು ಐದನೇದು ಮೃತ ರೈತರ ಖಾತೆಗಳು. ರೈತರು ಮರಣ ಹೊಂದಿದ ನಂತರವೂ ಕೂಡ ಅವರ ಹೆಸರಲ್ಲೇ ಅಕೌಂಟ್ ಚಾಲ್ತಿಯಲ್ಲಿದ್ದು ಹಣ ಬರ್ತಾ ಇದ್ರೆ ಅಂತಹ ಅಕೌಂಟ್ಗಳನ್ನ, ಖಾತೆಗಳನ್ನ ಸರ್ಕಾರ ಗುರುತಿಸಿ ಪಟ್ಟಿಯಿಂದ ತೆಗೆದುಹಾಕುತ್ತೆ. ಆದ್ರೆ ಇಲ್ಲೊಂದು ಪ್ರಮುಖ ವಿಷಯ ನೆನಪಿಟ್ಕೊಳ್ಳಿ, ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಿಂದ ರಿಮೂವ್ ಆಗಿದೆ ಅಂತ ಹೇಳಿದ ತಕ್ಷಣ ನೀವು ಭಯ ಬೀಳ್ಬೇಕಾಗಿಲ್ಲ. ಅದು ಪರ್ಮನೆಂಟ್ ಅಲ್ಲ. ಒಂದು ವೇಳೆ ನೀವು ಅರ್ಹರಾಗಿದ್ದು ತಾಂತ್ರಿಕ ತಪ್ಪಿನಿಂದ ಹೆಸರು ಹೋಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ, ಅಗ್ರಿಕಲ್ಚರ್ ಆಫೀಸ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಆಕ್ಷೇಪಣೆ ಅಂದ್ರೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು. ಆಗ ಏನ್ ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅದನ್ನ ಮರುಪರಿಶೀಲನೆ ನಡೆಸಿ ನಿಮ್ಮನ್ನ ಮತ್ತೆ ಯೋಜನೆಗೆ ಸೇರಿಸಿಕೊಳ್ತಾರೆ. ಹಾಗಾಗಿ ಹೆಸರಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಿಮಗೆ ಬರಲ್ಲ ಅಂತಲ್ಲ, ನೀವು ಒಂದ್ಸರ್ತಿ ವೆರಿಫೈ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಅರ್ಹತೆ ಇದ್ರೆ ನಿಮಗೆ 23ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗತ್ತೆ. ಹಾಗಿದ್ರೆ 23ನೇ ಕಂತು ಯಾವಾಗ ರಿಲೀಸ್ ಆಗತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಧಿಕೃತವಾಗಿ ನಿರ್ದಿಷ್ಟ ದಿನಾಂಕವನ್ನ ಘೋಷಣೆ ಮಾಡಿಲ್ಲ. ಆದ್ರೆ ನಿಯಮಗಳ ಪ್ರಕಾರ ಪ್ರತಿ 4 ತಿಂಗಳಿಗೊಮ್ಮೆ ಹಣ ಬಿಡುಗಡೆಯಾಗಬೇಕು. ಕಳೆದ ಕಂತು ಮಾರ್ಚ್ 13ಕ್ಕೆ ಬಂದಿರೋದ್ರಿಂದ ಮುಂದಿನ ಕಂತು ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ 2026ರ ಮೊದಲ ಅರ್ಧದಲ್ಲಿ ಬಿಡುಗಡೆಯಾಗುವಂತ ಎಲ್ಲಾ ಸಾಧ್ಯತೆಗಳಿವೆ ಅಂತ ಹೇಳಿ ವರದಿಗಳು ಹೇಳ್ತಾ ಇವೆ. ಸರ್ಕಾರದ ಅಧಿಕೃತ ಪ್ರಕಟಣೆ ಬಂದ ತಕ್ಷಣ ಖಂಡಿತವಾಗ್ಲೂ ನಾವು ನಿಮಗೆ ಅದನ್ನ ತಿಳಿಸ್ಕೊಡ್ತೀವಿ. ಇನ್ನು ನೆಕ್ಸ್ಟ್, ಹಿಂದಿನ ಕಂತು ಈಗಾಗಲೇ ಬಿಡುಗಡೆ ಆಗಿದೆ, ಆದ್ರೆ ತುಂಬಾ ಜನರಿಗೆ ಅದನ್ನ ಮೊಬೈಲ್ ನಲ್ಲೇ ಹೇಗೆ ಚೆಕ್ ಮಾಡೋದು ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸೊ ಹಾಗಿದ್ರೆ ನಿಮ್ಮ ಅಕೌಂಟಿಗೆ ಹಣ ಬರುತ್ತಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇದು ತುಂಬಾ ಸಿಂಪಲ್. ನೀವೇನ್ ಮಾಡ್ಬೇಕು, ಮೊದಲಿಗೆ ಗೂಗಲ್ ನಲ್ಲಿ pmkisan.gov.in ಅಂತ ಹೇಳಿ ಸರ್ಚ್ ಮಾಡಿ ಅಧಿಕೃತ ವೆಬ್ಸೈಟ್ ಹೋಗಿ ಅದರ ಲಿಂಕ್ ಅನ್ನು ಈಗ ನಾನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಎರಡನೇದಾಗಿ ನೆಕ್ಸ್ಟ್ ಹೋಮ್ ಪೇಜ್ ನಲ್ಲಿ ಕೆಳಗೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಫಾರ್ಮರ್ಸ್ ಕಾರ್ನರ್ ಅಂತ ಹೇಳಿ ಕಾಣಿಸುತ್ತೆ. ಅಲ್ಲಿ ಇರುವಂತ ನೋ ಯುವರ್ ಸ್ಟೇಟಸ್, ನಿಮ್ಮ ಸ್ಥಿತಿಯನ್ನ ತಿಳಿಯಿರಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈಗ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಆಧಾರ್ ನಂಬರ್ ಇದೆಯಲ್ಲ ಆ ನಂಬರ್ ಅನ್ನು ಹಾಕಬೇಕು ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಕಂಪ್ಲೀಟ್ ಪ್ರೊಫೈಲ್ ಓಪನ್ ಆಗುತ್ತೆ. ಅಲ್ಲಿ ಒಂದಷ್ಟು ಮೆಸೇಜ್ಗಳಿದಾವೆ, ಅದನ್ನ ನೀವು ಗಮನಿಸಬೇಕು. ಏನು ಆ ಮೆಸೇಜ್ಗಳು ನೋಡಿ, ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು ನೋಡಿ, ಸ್ಕ್ರೀನ್ ಮೇಲಿನ ಮೆಸೇಜು, ಅದರ ನಿಜವಾದ ಅರ್ಥ ಏನು, ಏನ್ ಮಾಡಬೇಕು. ನಿಮ್ಮ ಕಂಪ್ಲೀಟ್ ಪ್ರೊಫೈಲ್ ಓಪನ್ ಆಗ್ತಾ ಇದ್ದಂಗೆ ಇದರಲ್ಲಿರುವಂತ ಯಾವ್ದಾದ್ರು ಮೆಸೇಜ್ಗಳು ಇರಬಹುದು, ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅಂತ. ಏನಿರ್ಬೋದು ಮೆಸೇಜು, ಪೇಮೆಂಟ್ ಅಂಡರ್ ಪ್ರೊಸೆಸ್ ಅಂದ್ರೆ ಇದರ ಅರ್ಥ ಹಣ ಬಿಡುಗಡೆಯಾಗಿದೆ, ಪ್ರಕ್ರಿಯೆಯಲ್ಲಿದೆ. ಅಂದ್ರೆ ಏನ್ ಮಾಡಬೇಕು, ಏನು ಮಾಡೋದು ಬೇಡ, ಕೆಲವೇ ದಿನಗಳಲ್ಲಿ ಖಾತೆಗೆ ಹಣ ಬೀಳುತ್ತೆ, ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಇನ್ನು ನೆಕ್ಸ್ಟ್ ಮೆಸೇಜು, FTO ಜನರೇಟೆಡ್ ಅಂಡ್ ಪೇಮೆಂಟ್ ಕನ್ಫರ್ಮೇಶನ್ ಪೆಂಡಿಂಗ್ ಅಂದ್ರೆ ಸರ್ಕಾರ ಹಣ ನೀಡೋದಿಕ್ಕೆ ಬ್ಯಾಂಕಿಗೆ ಆರ್ಡರ್ ಮಾಡಿದೆ. ನೀವೇನ್ ಮಾಡಬೇಕು, ನೀವೇನ್ ಮಾಡಬೇಕಾಗಿಲ್ಲ. ಇಲ್ಲೂ ಕೂಡ ಬ್ಯಾಂಕ್ ಪ್ರೊಸೆಸಿಂಗ್ ಮುಗಿದ ತಕ್ಷಣ ಆ ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗತ್ತೆ. ನೆಕ್ಸ್ಟ್ ಮೆಸೇಜ್ ಏನಿರ್ಬೋದು, KYC ಪೆಂಡಿಂಗ್ ಅಥವಾ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್. ಇದರ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ KYC ಅಥವಾ ಆಧಾರ್ ವಿವರ ತಪ್ಪಾಗಿದೆ, ಆಧಾರ್ ಅಥೆಂಟಿಕೇಶನ್ ಫೇಲ್ ಆಗಿದೆ. ಏನ್ ಮಾಡಬೇಕು, ಎಸ್ ಇಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣ KYC ಅಥವಾ ಆಧಾರ್ ಮತ್ತೆ ಮೊಬೈಲ್ ನಂಬರ್ ಲಿಂಕ್ ಅನ್ನ ನೀವು ಸರಿಪಡಿಸಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಮೆಸೇಜ್ ಏನಿರ್ಬೋದು, ರೆಕಾರ್ಡ್ ಅಂಡರ್ ವ್ಯಾಲಿಡೇಷನ್ ಅಂದ್ರೆ ನಿಮ್ಮ ಜಮೀನು ಅಥವಾ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ನೀವೇನ್ ಮಾಡ್ಬೇಕಿಲ್ಲಿ, ಕೃಷಿ ಇಲಾಖೆಯ ವೆರಿಫಿಕೇಶನ್ ಮುಗಿಯುವವರೆಗೆ ಕಾಯಬೇಕಾಗತ್ತೆ. ಸೊ ಇದು ಒಂದಷ್ಟು ಮೆಸೇಜ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ಟಿರೋದು. ಸೊ ಒಂದಷ್ಟು ಕಾರಣಗಳಂದ್ರೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಏನ್ ಮೆಸೇಜ್ ಬರುತ್ತೆ, ಅದರ ಅರ್ಥ ಏನು, ನೀವೇನ್ ಮಾಡಬೇಕು ಅಂತ ಹೇಳುವಂತದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಈಗ ನೀವು ಕೇಳಬಹುದು, ಹಣ ಬರದಿದ್ರೆ ಏನ್ ಮಾಡಬೇಕು. ಸ್ನೇಹಿತರೆ, ಒಂದು ವೇಳೆ ಎಲ್ಲಾ ದಾಖಲೆ ಸರಿಯಾಗಿದ್ದು ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಪ್ಯಾನಿಕ್ ಆಗಬೇಡಿ, ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಯಾವ ಕಾರಣಕ್ಕೂ ಕೂಡ ಅನ್ಕೊಳ್ಬೇಡಿ. ತಾಂತ್ರಿಕ ಕಾರಣದಿಂದ ಹೋಲ್ಡ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಸಮಸ್ಯೆ ಬಗೆಹರಿದ ತಕ್ಷಣ ಪೆಂಡಿಂಗ್ ಇರುವಂತ ಹಣ ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಜಮೆ ಆಗತ್ತೆ. ಸೊ ಇದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯ ಕೃಷಿ ಅಧಿಕಾರಿಯನ್ನ ಭೇಟಿ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ PM ಕಿಸಾನ್ ಹೆಲ್ಪ್ ಲೈನ್ ನಂಬರ್ 155261 155261 ಅಥವಾ 011 243 00 606
011-243-00606ಗೆ ಕರೆ ಮಾಡಿ ದೂರನ್ನ ದಾಖಲಿಸಬಹುದಾಗಿದೆ. ಸೊ ಫೈನಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದ್ರೂ ರೈತರಿದ್ರೆ ಈ ವಿಡಿಯೋನ ದಯವಿಟ್ಟು ಈಗಲೇ ಅವರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ನಿಮ್ಮಲ್ಲಿ ಎಷ್ಟು ಜನರಿಗೆ PM ಕಿಸಾನ್ ಹಣ ರೆಗ್ಯುಲರ್ ಆಗಿ ಬರ್ತಾ ಇದೆ ಮತ್ತು ಯಾರಿಗೆಲ್ಲ ಯಾವ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಕಾಮೆಂಟ್ ನೋಡಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ಬಾಸ್ವಾಲ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.